ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ. ಫ್ರೆಂಡ್ಸ್, ಒಂದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಮತ್ತೆ ಏನೇನ್ ಆಗುತ್ತೆ ಮತ್ತೆ ಇದು ಮುಖ್ಯವಾದ ವಿಷಯನೇ ನಾನು ಇವತ್ತು ಮಾತಾಡಕ್ ಬಂದಿದ್ದೀನಿ. ಫ್ರೆಂಡ್ಸ್, ಏನು ವಿಷಯ ಅಂತ ತಮ್ಮನೆಲ್ಲ ನೋಡಿರ್ತೀರಿ. ನಾನು ಇವಾಗ ಅದ್ರ ಬಗ್ಗೆನೇ ಬಿಡಿಸಿ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಬೆಡ್ರೂಮ್ ಅಲ್ಲಿ. ಯಾಕೆ ಅಂದ್ರೆ ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್. ನನ್ನ ಮಗಳು ಉಪವಾಸ ಇದ್ಲಲ್ಲ, ಇದು ಆಂಜನೇಯಂದು ಸ್ತೋತ್ರ ಬರುತ್ತಲ್ಲ ಬುಕ್ಕಲ್ಲಿ, ಅದನ್ನ ಓದ್ತಾ ಇದ್ದಾಳೆ ಅಲ್ಲಿ ಒಳಗಡೆ ಹಾಲಲ್ಲಿ. ಇಲ್ಲಾಂದ್ರೆ ಫ್ರೆಂಡ್ಸ್, ನಾನು ಹಾಲಲ್ಲೇ ಮಾಡೋದು. ನಾನು ವಿಡಿಯೋ ಮಾಡಕ್ಕೆ ಅಂತಾನೆ ಏನು ಬೇರೆ ಸ್ಕ್ರೀನು ಹಾಕೊಂಡಿಲ್ಲ, ಯಾವುದು ಹಾಕೊಂಡಿಲ್ಲ. ಫ್ರೆಂಡ್ಸ್, ನಮ್ದು ಇವತ್ತು ಸೆಕೆಂಡ್ ಶಿಫ್ಟ್. ಟೈಮ್ ಬಂದು ಇವಾಗ 11:30 ಆಯ್ತು. ನಾನು ಅದಕ್ಕೆ ಇವಾಗೆ ನಮ್ಮನೇಲಿ ನಾನು ಶನಿವಾರ ಸೋಮವಾರ ಆ ಥರ ಏನಿಲ್ಲ ಫ್ರೆಂಡ್ಸ್. ನಾವು ಲಿಂಗಾಯಿತರು, ನಾವು ಡೈಲಿ ಸ್ನಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಶನಿವಾರನ ಬೇರೆ ಸೋಮವಾರನೇ ಬೇರೆ ಆ ಥರ ಏನಿಲ್ಲ. ಶುಕ್ರವಾರ ಅಂದ್ರೆ ಗುರುವಾರನೇ ಕಳಸನ ತೆಗೆದು ರೆಡಿ ಮಾಡ್ಕೊತೀನಿ, ಅಷ್ಟು ಬಿಟ್ಟರೆ ಫ್ರೆಂಡ್ಸ್. ಇನ್ನು ಡೈಲಿ ಮಾಮೂಲಿ ಕ್ಲೀನಿಂಗು, ಡೈಲಿ ಮಾಮೂಲಿ ಪೂಜೆ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾನು. ಅದಕ್ಕೋಸ್ಕರ ನಾನು ಪೂಜೆದೇ ಬೇರೆ. ಇವತ್ತು ಶನಿವಾರ ಮಾಡ್ತೀನಿ, ಸೋಮವಾರ ಮಾಡ್ತೀನಿ. ಈಗ ಸ್ವಲ್ಪ ಜನ ಫ್ರೆಂಡ್ಸ್ ಸೋಮವಾರ ಅಂದ್ರೇನೆ ಒಂಥರ, ಶನಿವಾರ ಅಂದ್ರೇನೆ ಒಂಥರ, ಈ ತರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ನಾನೇನು ಆ ತರ ನಾನು ಯಾವಾಗ್ಲೂ ಮಾಡಲ್ಲ ಫ್ರೆಂಡ್ಸ್. ನಾನಿದು ಮೀಶೋದಲ್ಲಿ ತಗೊಂಡಿದ್ದು ಫ್ರಾಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಬೆಡ್ರೂಮ್ ಅಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಇವಾಗೆಲ್ಲ ನಾವು ನೋಡಿ ಫ್ರೆಂಡ್ಸ್, ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು ಫ್ರಾಕು ನೋಡಿ, ಕಾಣಿಸ್ತಾ ಇದೆಯಾ? ಹಿಂದೆ ಕಟ್ಟೋದು ಕೊಟ್ಟಿದ್ದಾರೆ. ಇನ್ನು ಅಷ್ಟೇ ಮಾಮೂಲಿ ಲೆಂತ್ ಫ್ರೆಂಡ್ಸ್ 3/4% ಇದೆ, ಜಾಸ್ತಿ ಉದ್ದ ಇಲ್ಲ. 285 ಏನೋ ಇದೆ ಫ್ರೆಂಡ್ಸ್. ನಾನು ಅದಕ್ಕೆ ಏನು ಇದನ್ನೇ ಬೇರೆ ತೋರಿಸಿದೆ, ಇನ್ನೂ ಒಂದು ತಗೊಂಡಿದ್ದೆ. ಅದು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ ಅಂತ ಬನ್ನಿ. ಇವಾಗ ಮೈಕು ಇಲ್ಲ ಹಾಕೋತೀನಿ, ಹೆಂಗೋ ಇಲ್ಲ ನಮಗೆ ಮೈಕ್ ಹಾಕೊಳಕ್ಕೆ ಕೊಟ್ಟಿದಾರಲ್ಲ, ಒಂದ್ಸಲ ಮೈಕು ಇದಾಗ್ಬಿಡುತ್ತೆ ಹಂಗಾಗಿ ಫ್ರೆಂಡ್ಸ್. 285 ಇತ್ತು. ಹೀಗೆ ನೋಡ್ತಾ ಇದ್ನಲ್ಲ ಅವತ್ತಲ್ಲೇ ಫ್ರೆಂಡ್ಸ್, ನನಗೆ ಜಾಸ್ತಿ ನೋಡಿ ಈ ತರ ಇರ್ಬೇಕು, ಸ್ಲೀವ್ ಇಲ್ಲಿ ಕಟ್ಟೋದಿರ್ಬೇಕು. ನಾನು ಯಾವಾಗ ಬಟ್ಟೆ ತಗೊಳಕ್ ಹೋದ್ರೆ ಫ್ರೆಂಡ್ಸ್, ನಾನು ಜಾಸ್ತಿ ಹೂವಾದೇ ತಗೊಳ್ಳೋದು. ಹೂವ ಇರ್ಬೇಕು ನನ್ಗೆ, ಹೂವ ಇರೋ ಬಟ್ಟೆ ಅಂದ್ರೇನೆ ಜಾಸ್ತಿ ಇಷ್ಟ. ನಾನು ಜಾಸ್ತಿ ಪ್ಲೈನ್ ತಗೊಳಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಜಾಸ್ತಿ ಇಷ್ಟ ಹೂವ ಇರ್ಬೇಕು ಬಟ್ಟೆಲಿ. ಮತ್ತೆ ಕಲರ್ ಯಾವ್ದು ನನ್ಗೆ ಇಷ್ಟ ಅದನ್ನ ತಗೋತೀನಿ. ಒಬ್ಬೊಬ್ಬರಿಗೆ ಪ್ಲೈನ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಹೂವಾದ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ಅವ್ರವ್ರಿಗೆ ಇಷ್ಟಪಟ್ಟಿದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು ಬಟ್ಟೆ ವಿಷಯದಲ್ಲಿ. ನಾವು ಅವ್ರು ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನಿಲ್ಲ. ಪ್ಲೀಸ್ ಫ್ರೆಂಡ್ಸ್, ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್. ನಾನು ಇವತ್ತು ಇನ್ನೊಂದು ಖುಷಿ ವಿಷಯ ಹೇಳಕ್ಕೆ ಬಂದಿದ್ದೀನಿ. ನನ್ನ ಮೊಬೈಲ್ ಅಲ್ಲಿ, ನನ್ನ ಚಾನಲ್ ಅಲ್ಲಿ ಇವತ್ತಿಗೆ ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಹೇಳಕ್ಕೆ ನಂದು ಇನ್ನ 3 ಮಂತ್ ಆಗಿದೆ ಫ್ರೆಂಡ್ಸ್. ನಂದು ಓಲ್ಡ್ ಚಾನಲ್ ಇತ್ತಲ್ಲ, ಅದು ಇಲ್ಲಿ ತನಕ ಇದ್ದಿದ್ರೆ ಎಷ್ಟಾಯ್ತಿತ್ತು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ನಂದು ಇವತ್ತಿಗೆ ಫ್ರೆಂಡ್ಸ್ 1,01,000 ಜನ ನೋಡಿದ್ದಾರೆ ನನ್ನ ವಿಡಿಯೋನ. ಹಂಗಾಗಿ 1,01,065 ಜನ ನೋಡಿದ್ದಾರೆ ಫ್ರೆಂಡ್ಸ್ ಇವತ್ತಿಗೆ ಬೆಳಿಗ್ಗೆಗೆ. ಅದಕ್ಕೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಮತ್ತೆ ಹಾಕಿದೀನಿ, ಅದ್ರಲ್ಲಿ 1,00,000 ಆಯ್ತು ಅಂತ. ಆದ್ರೆ ಫ್ರೆಂಡ್ಸ್ ನಂಗೆ ತುಂಬಾನೇ ಖುಷಿ ಆಗ್ತದೆ. ಯಾಕೊತ್ತಾ, ಕೆಲ್ಸದ ಬಿಸಿನಲ್ಲೂ ನಾನು ಒಂದೊಂದ್ಸಲ ರೀಲ್ಸ್ ಮಾಡೋದು ಮತ್ತೆ ಈ ತರ ವಿಡಿಯೋ ಹಾಕೋದು, ಒಂದಿನಕ್ಕೊಂದು 2 ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಯಾಕೆ ಅಂದ್ರೆ ಇದು ನಾನು ಇಷ್ಟಪಟ್ಟು ಆರಿಸ್ಕೊಂಡಿದ್ದು ಯೂಟ್ಯೂಬ್ ಚಾನಲ್. ಯಾಕೆಂದ್ರೆ ನನಗೆ ಅವಾಗೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಆಗ್ತಾ ಇದ್ದೆ, ಎಲ್ರು ಮಾಡ್ತಾ ಇದ್ರು. ಹಂಗಾಗಿ ಇದಕ್ಕೆ ನಾನು ಒಂದಿನಾದ್ರೂ ಒಂದು ವಿಡಿಯೋನ ಆಗ್ತಾ ಇರಲ್ಲ ಫ್ರೆಂಡ್ಸ್. ಆದ್ರೆ ಎಲ್ರು ನನ್ಗೆ ಸಪೋರ್ಟ್ ಮಾಡಿದ್ರೆ ಫ್ರೆಂಡ್ಸ್, ನನ್ಗೆ ವ್ಯೂಸು 500 ತನಕ ಬಂದಿದೆ. ಒಂದೊಂದು ರೀಲ್ಸ್ಗೆ 3,000 ಬಂದಿದೆ, 4,000 ಬಂದಿದೆ, 2,000 ಬಂದಿದೆ, 25 ಬಂದಿದೆ, 10 ಬಂದಿದೆ ಫ್ರೆಂಡ್ಸ್. ನನಗೆ ಅಷ್ಟೇ ಬರ್ಬೇಕು ಇಷ್ಟೇ ಬರ್ಬೇಕಿನಲ್ಲ. ನಾವು ಯಾವ್ದನ್ನೇ ಆಗ್ಲಿ ಮಾಡ್ತಾ ಇದೀವ ಅದನ್ನೊಂದು ನೀಟಾಗಿ ಜನಕ್ಕೆ ತಲುಪೋ ಹಾಗೆ ಮಾಡ್ಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ನಂಗೆ ಇವತ್ತಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ನಂದು ಸಬ್ಸ್ಕ್ರೈಬರ್ ಬಂದು 600ಕ್ಕೆ ಇನ್ನೊಂದು 15-10 ಹತ್ರದಲ್ಲಿದೆ ಫ್ರೆಂಡ್ಸ್. ಅದು ಈಗ ನಾನು ವಿಡಿಯೋ ಮಾಡಾಕೋದ್ರಿಂದ ಸಂಜೆ ಹೊತ್ತಿಗೆ ಆಗುತ್ತೋ ಆಗಲ್ವೋ ನಾನು ಹೇಳಲ್ಲ ಫ್ರೆಂಡ್ಸ್. ಸದ್ಯಕ್ಕೆ ಈಗ ನಂದು ಇನ್ನ 600 ಆಗ್ಲಿಲ್ಲ, ಒಂದು 10-15 ಕಮ್ಮಿ ಇದೆ. ಹಂಗಾಗಿ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ನಾನು ಏನು ವಿಷಯ ಹೇಳ್ತೀನಿ ಫ್ರೆಂಡ್ಸ್. ಒಂದು ಹೆಣ್ಣು ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗ್ತಾಳೆ ಗೊತ್ತಾ, ಅವಳು ಯಾವ ವಿಷಯಕ್ಕೋಸ್ಕರ ಆಗ್ತಾಳೆ, ಯಾವ ಟೈಮಲ್ಲಿ ಆಗ್ತಾಳೆ ಫ್ರೆಂಡ್ಸ್, ಇದನ್ನ ನಾವು ಮುಚ್ಚುಮರೆಯಲ್ಲಿ ಹೇಳೋಂತ ಅವಶ್ಯಕತೆ ಏನು ಇಲ್ಲ. ಇದು ಏಕೆ ಗೊತ್ತಾ, ನಾನು ಅವ್ರಿಗೆ ಸಜೆಷನ್ ಕೊಡಕ್ಕೆ ಮತ್ತೆ ನಾವು ಯಾವ ರೀತಿ ಇರ್ಬೇಕು ಅನ್ನೋದ್ರ ಬಗ್ಗೆ ಹೇಳಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ,
ಮದ್ವೆ ಆದ್ಮೇಲೆ ಪ್ರೆಗ್ನೆಂಟ್ ಆಗಕ್ಕೆ ಸ್ವಲ್ಪ ಜನ ಹಿಂಚರಿತಾರೆ, ಅದ್ರಲ್ಲಿ ಫ್ಯೂಚರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. 1 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ಬೇಕು, 2 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ಬೇಕು, ಆ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ ಎಲ್ಲ ಯೋಚನೆ ಹಾಕೊಂಡಿರ್ತಾರೆ ಫ್ರೆಂಡ್ಸ್. ಆದ್ರೆ ಫ್ರೆಂಡ್ಸ್, ಒಂದು ಮದ್ವೆ ವಯಸ್ಸು ಹುಡುಗಿರು ಅಂದ್ರೆ ಫ್ರೆಂಡ್ಸ್ ಕಾಲೇಜು ಅಥವಾ ಹೈಸ್ಕೂಲ್ ಅಲ್ಲಿ, ಇದು ಫ್ರೆಂಡ್ಸ್ ನಮ್ಮ ಜನರೇಷನ್ ನಾವ್ ಎಷ್ಟೊಂದ್ ಜನನ ನೋಡ್ತಾ ಇರ್ತೀವಿ. ಇದು ಫ್ರೆಂಡ್ಸ್ ಏನಂದ್ರೆ ಕಾಣ್ದಂಗ ಆಗುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಒಂದು ಹೆಣ್ಣು ಮಗಳು, ವಯಸ್ಸು ಮಗಳು, ಇನ್ನು ಮದ್ವೆನೇ ಆಗದ್ ಮುಂಚೆನೆ ಪ್ರೆಗ್ನೆಂಟ್ ಆದಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ, ಅವಳಿಗೆ ಜೀವನದಲ್ಲಿ ಏನೆಲ್ಲ ಎದುರಿಸ್ಬೇಕಾಗುತ್ತೆ, ಅವಳು ಯಾವ ರೀತಿ ಕುಗ್ಗು ಹೋಗ್ತಾಳೆ, ಅವಳನ್ನ ಪ್ರೀತಿ ಮಾಡಿ ನಂಬಿಕೆ ಇಟ್ಟವನು ಅಕಸ್ಮಾತ್ ಪ್ರೆಗ್ನೆಂಟ್ ಆದ ತಕ್ಷಣ ಅವಳನ್ನ ಮದ್ವೆ ಆಯ್ತಾನೋ ಇಲ್ಲ ಅವನು ದೂರ ಆಗ್ತಾನೋ, ಮತ್ತೆ ಅವನು ಪ್ರೀತಿ ಮಾಡ್ಬೇಕಾದ್ರೆ ತಂದೆ ತಾಯಿ ಒಪ್ಪಿಗೆ ತಗೊಂಡಿರ್ತಾನೋ. ಫ್ರೆಂಡ್ಸ್ ನೋಡಿ, ಇದ್ರಲ್ಲಿ ಯಾರು ಪ್ರೀತಿ ಮಾಡ್ಬೇಕಾದ್ರೆ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ ಒಬ್ಳನ್ನ ಅಂತ ತಂದೆ ತಾಯಿ ಒಪ್ಪಿಗೆನ ಯಾರು ತಗೊಳ್ಳಲ್ಲ ಫ್ರೆಂಡ್ಸ್. ಅಂತವ್ರು ಎಲ್ಲೋ 100ಕ್ಕೆ ಇರ್ಬೋದು, 100ರಲ್ಲಿ ಒಬ್ರು ಇರ್ಬೋದು, ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಲವ್ ಸ್ಟಾರ್ಟ್ ಆಗಿ ಮದ್ವೆ ಆಗಿ ಮಕ್ಕಳಾಗಿರೋರು ಎಷ್ಟೋ ಜನ ಇರ್ತಾರೆ. ಆದ್ರೆ ಫ್ರೆಂಡ್ಸ್, ಇದರಲ್ಲಿ 1/4% ಅಷ್ಟೇ ಸತ್ಯ, 3/4% ಯಾರು ಹೇಳಲ್ಲ. ಆಮೇಲೆ ಬನ್ನಿ ಫ್ರೆಂಡ್ಸ್, ನಾನಿವಾಗ ವಿಷಯಕ್ಕೆ ಬರೋಣ. ಒಂದು ಹೆಣ್ಣು ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆದ್ರೆ, ಅಕಸ್ಮಾತ್ ಮದ್ವೆ ಆಗ್ದೇನೆ ಪ್ರೆಗ್ನೆಂಟ್ ಆದಾಗ ಅವಳು ಏನೆಲ್ಲಾ ನೋವನ್ನ ಅನುಭವಿಸ್ತಾಳೆ, ಮತ್ತೆ ಏನೆಲ್ಲ ಎದುರಿಸ್ಬೇಕಾಗುತ್ತೆ, ಅವಳಿಗೆ ಎಂತೆಂತ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್. ಎಷ್ಟೋ ಜನ ಜೀವನೇ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ತರ ಘಟನೆಗಳು ನಮ್ಗೆ ದಿನನಿತ್ಯ ನೋಡ್ತಾ ಇರ್ತೀವಿ. ಈಗ ನಾವು ಫ್ರೆಂಡ್ಸ್ ದಿನನಿತ್ಯ ಏನ್ನ ನೋಡ್ತೀವಿ, ಒಬ್ರು ಲವ್ ಮಾಡೋದನ್ನ ನೋಡ್ತಾ ಇರ್ತೀವಿ, ಒಬ್ರು ಜೊತೆಲಿ ಓಡಾಡೋದನ್ನ ನೋಡ್ತಾ ಇರ್ತೀವಿ. ಮತ್ತೆ ಫ್ರೆಂಡ್ಸ್, ಇವಾಗ ನೋಡಿ, ಮದ್ವೆ ಆದ್ಮೇಲೆ ಲಿವಿಂಗ್ ಟುಗೆದರ್ ಅಂತ ಜೊತೆಲಿ ಇರ್ತಾರೆ ಅಂತ ಹೇಳ್ತಾರೆ, ಆಮೇಲೆ ಅದು ದೂರ ಆಗ್ತಾರೆ ಅಂತ ಹೇಳ್ತಾರೆ, ಆಮೇಲೆ ಸ್ವಲ್ಪ ಜನ ಮದ್ವೆ ಆಗ್ತಾರೆ ಅಂತ ಹೇಳ್ತಾರೆ. ಇದೇ ಒಂಥರ ಫ್ರೆಂಡ್ಸ್, ಅದನ್ನ ಸೈಡ್ಗಿಡಣ. ಇದು ಬಂದು ಫ್ರೆಂಡ್ಸ್ ಓದೋ ವಯಸ್ಸಲ್ಲಿ, ಕಾಲೇಜ್ ವಯಸ್ಸಲ್ಲಿ, ಮತ್ತೆ ಪಿಜಿಗಳಲ್ಲಿ. ಫ್ರೆಂಡ್ಸ್, ನಾನು ಪಿಜಿಲಿ ಇರ್ತಿದ್ದವರೆಲ್ಲರೂ ಈ ತರ ಆಗ್ತಾರೆ, ಕಾಲೇಜಲ್ಲಿ ಈ ತರ ಇರ್ತಾರೆ. ನಾನು ಇದು ಒಂದು ಫ್ರೆಂಡ್ಸ್ ಏನ್ ಹೇಳ್ತಾ ಇದೀನಿ, ಒಂದು ವಯಸ್ಸ ಹುಡುಗಿರು ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಆ ವಿಷಯನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಅದು ಯಾವ್ಯಾವ ರೀತಿ ನಮ್ಮ ಕಣ್ ಮುಂದೆ ನಡೆದಿರೋದು, ನಾವು ಸ್ವಲ್ಪ ಎಲ್ಲಾನು ಪ್ರಪಂಚದ ವಿಷಯನ ತಿಳ್ಕೊಂಡಿರೋದನ್ನ ಯಾವ್ಯಾವ ರೀತಿ ಅನುಭವಿಸ್ತಾ ಇದಾರೆ ನೋವನ್ನ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಬಿಡಿಸಿ ಹೇಳ್ತೀನಿ. ಮತ್ತೆ ಯಾವ ತರ ನಾವು ಬದುಕಬೇಕು, ಯಾವ ತರ ಮುಂದೆ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನನ್ನ ವಿಡಿಯೋನ ಪ್ಲೀಸ್ ನೋಡಿ ಫ್ರೆಂಡ್ಸ್. ಏನಂದ್ರೆ ಫ್ರೆಂಡ್ಸ್ ನೋಡಿ, ಈಗ ಲವ್ ಮಾಡುವಾಗ ಅವ್ರಿಗೆ ಏನು ಗೊತ್ತಾಗಲ್ಲ. ಪಿಕ್ಚರ್ಗೆ ಹೋಗ್ಬೇಕು, ಮತ್ತೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಬೇಕಾ, ಹೋಗೋಣ ಅಂತಾರೆ. ಆದ್ರೆ ಫ್ರೆಂಡ್ಸ್, ಅದರಲ್ಲಿ ಹೆಣ್ಣು ಗಂಡು ಇಬ್ರದು ತಪ್ಪಿರುತ್ತೆ. ಇದರಲ್ಲಿ ನಾನು ಬರೀ ಗಂಡದು ತಪ್ಪು, ಬರೀ ಹೆಣ್ಣದು ತಪ್ಪು ಅಂತಾನು ಹೇಳಲ್ಲ. ಆದ್ರೆ ಫ್ರೆಂಡ್ಸ್, ಇದರಲ್ಲಿ ನೋಡಿ 3/4%, 100% ಅಲ್ಲಿ 75% ಒಂದು ಹೆಣ್ಣು ಇದನ್ನ ಯೋಚನೆ ಮಾಡ್ಬೇಕು. ನಾನು ಗಂಡು ಯೋಚನೆ ಮಾಡ್ಬೇಕು ಅಂತ ಹೇಳಲ್ಲ, ಅವನು ಯೋಚನೆ ಮಾಡ್ಬೇಕು. ಆದ್ರೆ ಫ್ರೆಂಡ್ಸ್ ನೋಡಿ, ಈ ಪ್ರಪಂಚದ ನಿಯಮದಲ್ಲಿ ಏನಿದೆ, ಒಂದು ಗಂಡು ಒಂದು ಹೆಣ್ಣನ್ನ ನೋಡಿ ಬೇಗ ಆಸೆ ಪಡ್ತಾನೆ. ಅದು ಪ್ರಕೃತಿ ನಿಯಮ, ಎಲ್ರಿಗೂ ಬಂದಿರುತ್ತೆ. ಆಮೇಲೆ ಇವಾಗ ನೋಡಿ, ನೀವೆಲ್ಲೇ ನೋಡಿ 1/2% ಒಂದು ಗಂಡು ಜಾಸ್ತಿ ಹೆಣ್ಣಿನಿಂದ ಹೋಗ್ತಾ ಇರ್ತಾನೆ. ಒಂದು ಲವ್ ಮಾಡಿದಾಗ ಅವಳು ಕಾಲೇಜ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಅವಳು ಕೆಲ್ಸದ ಹತ್ರ ಹೋಗೋದು, ಅವಳು ಎಲ್ಲಿ ಹೋಯ್ತಾಳೆ ಅಲ್ಲೆಲ್ಲ ತಿಳ್ಕೊಳ್ಳೋದು, ಅವಳ ಅಡ್ರೆಸ್ ತಿಳ್ಕೊಳ್ಳೋದು, ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಫ್ರೆಂಡ್ಸ್, ಎಷ್ಟೇ ಪ್ರೀತಿ ಮಾಡ್ಲಿ, ಎಷ್ಟೇ ಇದ್ ಮಾಡ್ಲಿ, ನಾವು ಒಬ್ರನ್ನ ನಂಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಹೆಣ್ಮಕ್ಳು ಅದ್ರಲ್ಲೂ ಮದುವೆಗೆ ಮುಂಚೆ ಫ್ರೆಂಡ್ಸ್, ಅದು ಎಂತ ಟೈಮ್ ಬರ್ಲಿ, ಎಂತ ಟೈಮಲ್ಲೂ ನಾವು ದುಡುಕ್ಬಾರ್ದು. ಈಗ ಏನಿಲ್ಲ ಫ್ರೆಂಡ್ಸ್, ಒಂಥರ ಕಾಮನ್ ಆಗೋ, ಈಗ 3 ಮಂತ್ ಆಗೋಯ್ತು, ಅಕಸ್ಮಾತ್ ತಂದೆ ತಾಯಿನೂ ನೀವು ಎಷ್ಟು ದಿನಕ್ಕೆ ಡೇಟ್ ಆಯ್ತಾ ಇದೀರಿ, ಪೀರಿಯಡ್ಸ್ ಆಗಿದ್ದೀರಾ, ಎಷ್ಟೋ ಜನ ಕೇಳಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ಅವ್ರಿಗೇನೋ ಒಂದು ನಂಬಿಕೆ ಮಕ್ಕಳ ಮೇಲೆ, ನನ್ ಮಗಳು ಕಾಲೇಜ್ಗೆ ಹೋಯ್ತಾವಳೆ, ನನ್ ಮಗಳು ಪಿಜಿಲಿ ಇದ್ದೀನಿ, ಈ ನಂಬಿಕೆ ಇರುತ್ತೆ. ಅವರು ಅಲ್ಲಿ ಕಷ್ಟಪಟ್ಟು ಅವ್ರಿಗೆ ದುಡ್ಡು ಕಳಿಸ್ತಾ ಇರ್ತಾರೆ. ಏನಕ್ಕೆ? ಪಿಜಿಗೆ ಬಾಡಿಗೆ ಕಟ್ಟಕ್ಕೆ, ಅವ್ರ ಊಟಕ್ಕೆ, ಮತ್ತೆ ಅವ್ರ ಖರ್ಚು. ಇದೆಲ್ಲ ಫ್ರೆಂಡ್ಸ್ ಒಂದು ಕೆಲಸದ ಮುಂಚೆ ನಡೀತಾ ಇರುತ್ತೆ ಒಂದು ಹೆಣ್ಣಿನ ಜೀವನದಲ್ಲಿ. ಆದ್ರೆ ಫ್ರೆಂಡ್ಸ್ ನೋಡಿ, ಹೆಣ್ಣು ಮಕ್ಕಳು ನಾವು ಎಂತಹ ಪರಿಸ್ಥಿತಿ ಬರ್ಲಿ, ನೀವು ಯಾವ್ದ್ರಲ್ಲೂ ಬೇಕಾದ್ರೂ ಫ್ರೆಂಡ್ಸ್ ದುಡುಕಿ ವ್ಯವಹಾರ ಮಾಡಿ. ಒಂದು ದುಡ್ಡಿನ ವ್ಯವಹಾರನ ದುಡುಕಿ ನಡೆಯುತ್ತೆ. ಅಯ್ಯೋ ಸಾಲ ಮಾಡಿದ್ದಾರೆ, 4 ಮಾತು ಬೇಕಾದ್ರೆ. ಒಂದು ಕೆಲಸದ ವಿಷಯ ಮಾಡುವಾಗ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ತಪ್ಪಲಿಲ್ಲ, ಅದು ಏನೋ ಒಂದಿನ ಇದಾಗುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಒಂದು ಊಟ ವಿಷಯದಲ್ಲಿ, ಒಂದು ತಿಂಡಿ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಬೇಕಾದ್ರೂ ಫ್ರೆಂಡ್ಸ್ 1/2% ನಾವು ದುಡ್ಕುದ್ರೆ ಅದಕ್ಕೆ ಅರ್ಥ ಇರಲ್ಲ. ಆದ್ರೆ ಫ್ರೆಂಡ್ಸ್, ಈ ವಿಷಯದಲ್ಲಿ ಒಂದು ಹೆಣ್ಣು ದುಡುಕುದ್ಲು, ಎಷ್ಟು ಜನ ಸತ್ತೋಗ್ತಾರೆ, ಪ್ರಾಣ ಕಳ್ಕೊತಾರೆ. ಎಷ್ಟೋ ಜನ ತಂದೆ ತಾಯಿಗೆ ಹೇಳ್ದೆಯ, ಎಷ್ಟೋ ಜನ ಹೇಳ್ದೆ ನೇಣ ಹಾಕೊಂಡು ಸತ್ತೋಯ್ತಾರೆ. ಇದೆಲ್ಲ ಯಾವ ವಿಷಯದಿಂದ ಬರೋದು ಫ್ರೆಂಡ್ಸ್? ನಮ್ಮ ದುಡುಕುತನದಿಂದ. ಅದೇ ಒಂದು ಕ್ಷಣ, ಒಂದು ಈಗ ಗಂಡು ಕರ್ದ, ಇವತ್ತು ನಾವಿಬ್ರು ಬೇರೆ ಕಡೆ ಅಲ್ಲಿ ರೂಮ್ ಎಲ್ಲ ಮಾಡ್ಕೊಂಡು ಒಂದು ದಿನ ಇದ್ದು ಬರೋಣ, ಆಗ ಒಂದು ಹೆಣ್ಣಾದಳು, ಅಯ್ಯೋ ಇವನ್ ಮೇಲೆ ನನಗೆ ನಂಬಿಕೆ ಇದೆ. ತಪ್ಪು ಫ್ರೆಂಡ್ಸ್. ಯಾಕೆ ಗೊತ್ತಾ? ನೀವು ನಂಬಿ ಕೆಟ್ಟವರಿಲ್ಲವೋ ಅಂತ ಗಾದೆನೇ ಇದೆ. ಆದ್ರೆ ನಂಬಬೇಕು. ಎಷ್ಟನ್ನ ನಂಬಬೇಕು? ಆಯ್ತು, ಹೋಗೋಣ, ಸುತ್ಕೊಂಡ್ ಬರೋಣ,
ಓಕೆ, ಒಂದು ನೆಂಟರು ರಿಲೇಷನ್ ಮನೆ ಹೋಗಿ ನಡೀತಿ. ಯಾಕೆ? ಅಲ್ಲಿ 4 ಜನ ಇರ್ತಾರೆ. ಒಂದೇ ಒಂದು ಜಾಗದಲ್ಲಿ ಒಂದು ಗಂಡು ಒಂದು ಹೆಣ್ಣು ಇದ್ದಾಗ ಫ್ರೆಂಡ್ಸ್, ಒಂದು ಹೆಣ್ಣು ಏನು ಮಾಡಕ್ಕಾಗಲ್ಲ. ಆಕೆ ಯಾಕೆಂದ್ರೆ ಅವಳವನ್ನ ಪ್ರೀತಿ ಮಾಡಿರ್ತಾಳೆ. ಆ ಟೈಮಲ್ಲಿ ಅವಳು ಸೋಲ್ಲೇಬೇಕು. ಸೋಲ ಪರಿಸ್ಥಿತಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಬಂದಾಗ ಅವ್ರಿಗೆ ಆ ಟೈಮಲ್ಲಿ ಗೊತ್ತಾಗಲ್ಲ. 1 ತಿಂಗಳಾಗುತ್ತೆ ನಾರ್ಮಲ್ ಇರ್ತಾರೆ, 2 ತಿಂಗಳಾಗುತ್ತೆ ನಾರ್ಮಲ್ ಇರ್ತಾರೆ, 3 ತಿಂಗಳಾಯ್ತು. ಅಯ್ಯೋ ಏನಕ್ಕೆ ನಾನಿನ್ನ ಪೀರಿಯಡ್ಸ್ ಆಗ್ಲಿಲ್ವಲ್ಲ ಅಂತ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋದಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಅವರು 3 ಮಂತ್ 4 ಮಂತ್ ಪ್ರೆಗ್ನೆಂಟ್ ಆಗಿರ್ತಾರೆ ಅಂತ. ಆ ಟೈಮಲ್ಲಿ ಫ್ರೆಂಡ್ಸ್ ಬಂದು ಹುಡುಗನ್ಗೆ ಹೇಳ್ತಾರೆ ಏನಂತ, ನಾನೀಗ ಕನ್ಸೀವ್ ಆಗಿದ್ದೀನಿ ಫ್ರೆಂಡ್ಸ್. ಅವಾಗ ನೋಡಿ ಎಷ್ಟು 100ಕ್ಕೊಬ್ರು ಆಗಿದಳಲ್ಲ ತಂದೆ ತಾಯಿ ಒಪ್ಸಿ ಮದುವೆ ಆಗೋಣ ಅನ್ನೋರು ಇರ್ತಾರೆ. ಆದ್ರೆ ಫ್ರೆಂಡ್ಸ್ ಸ್ವಲ್ಪ ಜನ ಏನಂತಾರೆ, ಅಬಾರ್ಷನ್ ಮಾಡಿಸ್ಕೊಂತಾರೆ. ಇದೇ ತಾನೇ ರೀಸನ್ ಅವ್ರಿಗೆ. ಆಗ ಫ್ರೆಂಡ್ಸ್ ನೋಡಿ, ಒಂದು ತಾಯಿ ಆಗ್ಬೇಕು ಅಂದ್ರೆ ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಒಂದು ಪ್ರೆಗ್ನೆಂಟ್ ಆದ್ರೆ ಅವರು ಒಂದು ಮಗುನ ಭೂಮಿಗೆ ತರಬೇಕು ಅಂದ್ರೆ ಆ ನೋವು ಅನುಭವಿಸ್ತಿರೋರ್ಗೆ ಗೊತ್ತು. ನಾನು ಒಂದು ತಾಯಿ ಆಗಿದ್ದೀನಿ. ಆದ್ರೆ ಆ ಟೈಮಲ್ಲಿ ಫ್ರೆಂಡ್ಸ್ ಅವ್ರು ಏನ್ ಮಾಡ್ತಾರೆ, ಈ ಕಡೆ ತಂದೆ ತಾಯಿಗೆ ಹೇಳಂಗಿಲ್ಲ, ಈ ಕಡೆ ಫ್ರೆಂಡ್ಸ್ ಹೇಳಂಗಿಲ್ಲ. ಯಾರೋ ಒಬ್ರು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಹೇಳಿದ್ರೆ ಓಕೆ, ಅದೇ ಇನ್ನೊಬ್ರು ಫ್ರೆಂಡ್ಸ್ ಅವರು ಇಡೀ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಡ್ತಾರೆ. ಈ ತರ ಆಗಿದ್ದಾಳೆ, ಅವಳು ನೋಡೋ ರೀತಿನೇ ಬೇರೆ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾವೇನ್ ಮಾಡ್ಬೇಕು, ಮೊದಲೇ ದುಡ್ಕದ್ ಮುಂಚೆ ಯೋಚನೆ ಮಾಡ್ಬೇಕು. ಅವನು ಎಷ್ಟೇ ನೋಡ್ಕೊಳ್ಳಿ ನಿಮ್ನ, ಅವನು ಎಷ್ಟೇ ಶೋಕಿ ಮಾಡಿಸ್ಲಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ, ಇದೆಲ್ಲ ಕಾಮನ್ ಅಂತ ನೀವ್ ಅನ್ಕೋಬಹುದು, ಆದ್ರೆ ನಿಮ್ ಆರೋಗ್ಯ ಐತಲ್ಲ ಅದು ಕಾಮನ್ ಇರಲ್ಲ. ಒಂದು ಹೆಣ್ಣು ಇನ್ನ ಮದುವೆ ಮುಂಚೆ ಆದ ಒಂದು ಅಬಾರ್ಷನ್ ಆದಾಗ ಫ್ರೆಂಡ್ಸ್ ಎಷ್ಟು ಬ್ಲೀಡಿಂಗ್ ಹೋಗುತ್ತೆ ಗೊತ್ತಾ. ಒಂದು ಡೆಲಿವರಿ ಆದ್ರೆ ಫ್ರೆಂಡ್ಸ್ ಏನೋ ನೋವು ಬರುತ್ತೆ, ನಾವು ಎಲ್ಲ ಅದೊಂದು ರೀತಿ ಪೇನ್ ಕಳೆದೋಗುತ್ತೆ. ಆದ್ರೆ ಅಬಾರ್ಷನ್ ಆದಾಗ ಫ್ರೆಂಡ್ಸ್ ಒಂದು ಹೆಣ್ಣು ಎಷ್ಟು ವೀಕ್ ಆಯ್ತಾಳೆ ಗೊತ್ತಾ. ಯಾಕೇಳಿ, ಅವಳಿಗೆ ಆರೈಕೆ ಇರಲ್ಲ. ಏನ್ ನೀನ್ ಬಾರಮ್ಮ 3 ತಿಂಗಳಿಗೆ ಮದುವೆ ಮುಂಚೆ ಪ್ರೆಗ್ನೆಂಟ್ ಆಗಿದೆಯಾ, ನಿನ್ಗೆ ಆರೈಕೆ ಮಾಡ್ತೀನಿ ಬಾಣಿತಾನ ಮಾಡ್ತೀನಿ ಅಂತ ಯಾವ್ದಾರು ತಂದೆ ತಾಯಿ ಮಾಡ್ತೀರಾ ಫ್ರೆಂಡ್ಸ್? ನಾನಲ್ಲ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಯಾರು ಮಾಡಲ್ಲ. ಇನ್ನ ಅವ್ರಿಗೆ ಇನ್ನ ಒಂದು ಪ್ರೀತಿ ವಿಶ್ವಾಸ ಕಮ್ಮಿ ಮಾಡ್ತೀವಿ. ಮತ್ತೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಬಿಡಿ ಫ್ರೆಂಡ್ಸ್. ಅವ್ರಿಗೆ ನಾವು ಮೊದಲಿಟ್ಟು ಪ್ರೀತಿ ವಿಶ್ವಾಸದಿಂದ 50% ಪ್ರೀತಿ ವಿಶ್ವಾಸನೇ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸಾಯಂಗಿಲ್ಲ ಬಿಡಂಗಿಲ್ಲ, ಅವ್ರನ್ನ ಓಡ್ಸಂಗಿಲ್ಲ ಇಟ್ಕೊಳಂಗಿಲ್ಲ. ಈ ತರ ಎಷ್ಟೋ ತಂದೆ ತಾಯಿ ಪ್ರಪಂಚದಲ್ಲಿ ಅದನ್ನೆಲ್ಲ ಅನುಭವಿಸಿ ಮದುವೆ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಒಂದು ಹೆಣ್ಣು ಮದುವೆ ಆದ್ರೂ ಗೊತ್ತು ಮಾಡ್ತಾರೆ. ಇದೆಲ್ಲ ಒಂದು ಹೆಣ್ಣಿನ ಜೀವನದಲ್ಲಿ ನಡೆದಿದೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಆ ಟೈಮಲ್ಲಿ ಒಬ್ಬ ಗಂಡಸು ಚೇಂಜ್ ಆಗ್ಬಿಡ್ತಾನೆ, ಈ ಟೈಮಲ್ಲಿ ಅವನು ಚೇಂಜ್ ಆಗ್ತಾನೆ. ಅವಳನ್ನ ಪ್ರೀತಿ ಮಾಡುವಾಗ ಮತ್ತೆ ಅವರಿಬ್ರು ಸೇರುವಾಗ ಆಗೊಂತರ ಚೇಂಜ್ ಮಾಡ್ತಾನೆ. ನಾನ್ ನಿನ್ನನ್ ಮದ್ವೆ ಆಗ್ತೀನಿ, ಏನೋ ಟೆನ್ಷನ್ ಮಾಡ್ಕೋಬೇಡ, ನಮ್ ತಂದೆ ತಾಯಿಗೆ ಹೇಳಿದೀನಿ. ಅಲ್ಲಿ ನೋಡಿದ್ರೆ ಅವ್ರ ತಂದೆ ತಾಯಿಗೆ ಗೊತ್ತಿರಲ್ಲ, ಏನಾಗಿದೆ ಅಂತಾನೆ ಗೊತ್ತಿರಲ್ಲ. ಅವ್ರ ತಂದೆ ತಾಯಿ ಒಂದ್ ಆಸೆ ಇಟ್ಕೊಂಡಿರ್ತಾರೆ, ಏನಂತ, ನನ್ನ ಅಣ್ಣ ತಮ್ಮದಿರ್ ಮನೇಲಿ ಅಲ್ಲಿಂದ ಚೆನ್ನಾಗಿರೋ ಹುಡುಗಿ ತಂದಿದ್ದಾರೆ, ಇಲ್ಲಿಂದ ವರದಕ್ಷಿಣೆ ಕೊಡೋರ್ನ ತಂದಿರ್ತಾರೆ, ನಾನು ಅದೇ ತರ ನನ್ ಮಗನ್ಗೆ ವರದಕ್ಷಿಣೆ ತಗೊಂಡ್ ಮದುವೆ ಮಾಡ್ಬೇಕು, ಆ ತರ ಹುಡುಗಿನ ಮದುವೆ ಮಾಡ್ಬೇಕು, ಸಂಬಂಧಿಕರಲ್ಲಿ ತರಬಾರ್ದು. ಇವ್ರ ಏನ್ ಮಾಡ್ತಾರೆ ಅವಾಗ, ಇವ್ರು ಕೇಳಕ್ ಹೋದ್ರು ಫ್ರೆಂಡ್ಸ್ ಎಷ್ಟೋ ಜನ ಒಪ್ಕೊಳ್ಳಲ್ಲ. ಏನ್ ಒಂದೇ ಮಾತು ಹೇಳ್ಬಿಡ್ತಾರೆ, ಯಾವ್ದು ಹೇಳಿ, ಸಿಂಪಲ್, ಆಯ್ತು ಇವಾಗ ಅಬಾರ್ಷನ್ ಮಾಡ್ಕೊ, ಇನ್ನ 2 ಇಯರ್ 3 ಇಯರ್ ಆದ್ಮೇಲೆ ಮದುವೆ ಆಗೋಣ. ಅಷ್ಟ್ರಲ್ಲಿ ಇವಳು ಬಾಳ್ ಏನಾಗ್ಬೇಕು, ಅಕಸ್ಮಾತ್ ಇವ್ರ ಮನೆಗ್ ಗೊತ್ತಾದ್ರೆ ಇವಳು ಏನ್ ಮಾಡ್ತಾಳೆ, ಅವಾಗ ಹೆಣ್ಣು ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾಳೆ. ಏನ್ ಮಾಡ್ತಾಳೆ, ಈ ಕಡೆ ತಂದೆ ತಾಯಿಗೆ ಗೊತ್ತಾದ್ರೆ ಅವಳೊಂಥರ ಅದ್ರಲ್ಲಿ ಮುಳುಗೋಗಿರ್ತಾಳೆ. ಇವನು ಅವಾಗ ನೋಡೋ ರೀತಿನೇ ಬೇರೆ ಆಗುತ್ತೆ, ಪ್ರೀತಿ ಮಾಡೋನು. ಆ ಟೈಮ್ ಇವ್ರಿಬ್ರು ಸೇರೋ ತನಕ ಒಂಥರ ಎಲ್ ಕರೆದ್ರು ಬರೋದು, ಅವಳು ಅರ್ಧ ಗಂಟೆಗೆ ಹೇಳಿದ್ರೆ ಕಾಲ್ ಅವರ್ ಮುಂಚೆನೆ ಹೋಗೋದು, ಏನ್ ಬೇಕು ಕೊಡ್ಸೋದು, ಇವೆಲ್ಲ ನಡೀತಾ ಇರುತ್ತೆ. ಒಂದು ಗಾದೆ ಐತೆ ಗೊತ್ತಾ ಫ್ರೆಂಡ್ಸ್, ಬಾಳೆಹಣ್ಣ ತಿಂದು ಸಿಪ್ಪೆನ ಬಿಸಾಕ್ಬಿಡ್ತಾರೆ ರೋಡ್ಗೆ. ಹಣ್ಣು ತಿಂದನು ನುಗ್ಗುಚ್ಕೊಂಡ, ಸಿಪ್ಪೆ ತಿಂದನು ಸಿಗಾಕಂಡ ಗಾದೆನೂ ಇದೆ. ಒಂದು ಮಡಿಕೆ ಇರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನ ನಾವ್ ಎತ್ತಿ ಒಡೆದಾಕಿದ್ರೆ ಕೂಡ್ಸಕ್ಕಾಗಲ್ಲ. ಒಂದು ಮಿರರ್ ಒಡೆದೋಗುತ್ತೆ, ಕೂಡ್ಸಕ್ಕಾಗಲ್ಲ. ಬೇಕಾದ್ರೆ ಯಾವುದೇ ವಸ್ತು ಏನಾದ್ರೂ ಆದ್ರೆ ಅದಕ್ಕೆ ಏನಾದ್ರು ಪ್ಯಾಚ್ ಹಾಕ್ಬೋದು. ಇದು ಒಂದು ಮಣ್ಣಿನ ಮಡಿಕೆ ಮತ್ತೆ ಒಂದು ಮಿರರ್ ಒಡೆದೋದ್ರೆ ಫ್ರೆಂಡ್ಸ್ ಅದೇನೇ ಸೇರ್ಸಿದ್ರು ಚೆನ್ನಾಗಿರಲ್ಲ. ಅದೇ ರೀತಿ ಫ್ರೆಂಡ್ಸ್ ಹೆಣ್ಣಿನ ಜೀವನದಲ್ಲೂ ಮದುವೆಗೆ ಮುಂಚೆ ಈ ತರ ಎಲ್ಲ ಆಯ್ತು ಅಂದ್ರೆ ಅವಳ ಶರೀರದಲ್ಲಿ ಕುಗ್ಗೋಯ್ತಾಳೆ, ಚೇಂಜಸ್ ಆಗುತ್ತೆ ಶರೀರನೆಯ. ಅವಳಿಗೆ ನೋಡಿ, ವಯಸ್ಸಿದ್ದಾಗ ನಾವು ಯಾವ ರೀತಿ ಇರ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿರ್ತೀವಿ. ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಮಾತಾಡೋದು ಜೊತೆಲಿ ಓಡಾಡೋದು ಇದೆಲ್ಲ ಕಾಮನ್ ಫ್ರೆಂಡ್ಸ್. ಆದ್ರೆ ಇದೊಂದು ವಿಷಯದಲ್ಲಿ ಒಂದು ಹೆಣ್ಣು ದಯವಿಟ್ಟು ದುಡುಕ್ಬಾರ್ದು. ಅದಕ್ಕೆ ನಾನು ಹೇಳ್ತೇನೆ ನೋಡಿ, ನೀವು ತಂದೆ ತಾಯಿ ಕಾಣ್ದಂಗ್ ಮಾಡ್ಬೋದು, ಯಾರಿಗೆಲ್ಲ ಕಾಣ್ದಂಗೆ ಇವೆಲ್ಲ ಫ್ಯೂಚರ್ ಅಲ್ಲಿ ಡಾಕ್ಟರ್ ಇರ್ತಾರೆ, ಮಾತ್ರೆ ಇರ್ತಾರೆ, ನುಂಗ್ತೀರಿ. ಆದ್ರೆ ಫ್ರೆಂಡ್ಸ್ ನಿಮ್ಮ ಆರೋಗ್ಯ ನೋಡ್ಕೊಂಡಿದ್ದೀರಾ? ನಿಮ್ಗೆ ಆ ಪರಿಸ್ಥಿತಿ ಆ ತರ ಅಬಾರ್ಷನ್ ಎಲ್ಲ ಆದ್ಮೇಲೆ ನಿಮ್ಗೆ ಶಕ್ತಿನೇ ಕಮ್ಮಿ ಆಗೋಗುತ್ತೆ. ನೀವ್ ಹೇಳ್ಬೋದು ಚೆನ್ನಾಗ್ ತಿಂತಾರೆ, ಚೆನ್ನಾಯ್ತಾರೆ, ಏನು ಇಲ್ಲ, ಅದರಿಂದ ಯಾವ ತೊಂದರೆನೂ ಆಗಲ್ಲ ಅಂತ. ಫ್ರೆಂಡ್ಸ್ ಇದೆಲ್ಲ ಸುಳ್ಳು. ಯಾಕೆ ಗೊತ್ತಾ, ಏನೇ ಆದ್ರೂ ಮನುಷ್ಯ 1/4% 20% ಕುಗ್ಗೋಯ್ತೀವಿ. ಯಾಕೆ ಹೇಳಿ, ಆಗಲ್ಲ. ಯಾಕಾಗಲ್ಲ, ನಮ್ಮ ಶರೀರದಲ್ಲಿ ಒಂದು ಶಕ್ತಿ ಕಮ್ಮಿ ಆಗೋಗುತ್ತೆ.
ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋದ ಮೂಲಕ ನಿಮ್ಗೆಲ್ಲ ಹೇಳೋದು, ನನಗೆ ತಿಳಿದಿದ್ನ ಹೇಳ್ತಾ ಇದ್ದೀನಿ. ಅದು ಎಂತ ಟೈಮ್ ಬರ್ಲಿ ಫ್ರೆಂಡ್ಸ್, ನೀವೊಂದು ಗಂಡು ಹೆಣ್ಣು ಪ್ರೀತಿ ಮಾಡಿ, ನಾನ್ ಪ್ರೀತಿ ಮಾಡ್ಬೇಡಿ ಅಂತ ಹೇಳಲ್ಲ. ನೀವು ಎಷ್ಟೇ ನಂಬಿಕೆ ತರ ಅವನ್ ಮಾತಾಡಿದ್ರು ದಯವಿಟ್ಟು ಯಾರನ್ನು ನಂಬಕ್ ಹೋಗ್ಬೇಡಿ. ನೀವು ಪಿಕ್ಚರ್ ನೋಡ್ಬೇಕಾ ನೋಡಿ ಆಮೇಲೆ ಫ್ರೆಂಡ್ಸ್, ನೀವು ಒಂದು ಗಂಡು ಹೆಣ್ಣು ಎರಡೇ ಜನ ಎಲ್ಲಾದ್ರೂ ಕರ್ಕೊಂಡು ಹೋದಾಗ, ಒಂದು ರೂಮ್ ಅಲ್ಲಿ ಇಲ್ಲ ಎಲ್ಲಾದ್ರೂ ಹೋದಾಗ, ಅವ್ರೇನಾದ್ರೂ ನಿಮ್ಗೊಂದು ಜ್ಯೂಸ್ ಅದು ಇದು ಕೊಟ್ಟಾಗ ದಯವಿಟ್ಟು ಕುಡಿಬೇಡಿ. ಫಸ್ಟ್ ಅವ್ರು ಕುಡ್ದು ಇನ್ನೊಂದು ಕಪ್ಪಲ್ಲೂ ಚೇಂಜ್ ಮಾಡೋದಿರುತ್ತೆ. ಈಗ ಅವ್ರು ಕುಡಿಯೋ ಕಪ್ಗೆ ಒಂಥರ ಈಗ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನ್ ಹೇಳೋದು ಒಂದೇ ಮಾತು, ನೀವ್ 2 ಜನ ಹೋಗ್ಬೇಡಿ, ಮದುವೆ ಆದ್ಮೇಲೆ ಹೋಗಿ ಪಿಕ್ಚರ್ ನೋಡ್ತೀರಾ ಹೋಗಿ, 4 ಜನ ಫ್ರೆಂಡ್ಸ್ ಮನೆಗೆ ಹೋಗ್ತೀರಾ ಹೋಗಿ. ಈ ತರ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಫ್ರೆಂಡ್ಸ್, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ, ನಿಮ್ ಲೈಫ್ ಹಾಳಾಗುತ್ತೆ. ಏನೋ ಅವನು ಮದ್ವೆ ಆದ್ರೆ ಓಕೆ, ಆಗ ನಮ್ಮ ಅಪ್ಪ ಅಮ್ಮನ್ ಕೇಳ್ತೀನಿ ಅಂತಾನೆ. ಈ ಕಡೆ ನಿಮ್ಮ ಅಮ್ಮಂಗೆ ನೀವ್ ಹೇಳಿದ್ರು ಕಷ್ಟ ಆಗುತ್ತೆ. ಅವ್ರೇನ ಆಯ್ತು ನನ್ ಮಗಳದ್ದು ಹಣೆ ಬರ ಆಗೋಯ್ತು ಅಂತಾರೆ. ಅವನು ಕೇಳ್ಕೊಬತ್ತೀನಿ, ನಮ್ಮಪ್ಪ ಇನ್ನು ಹೇಳಿಲ್ಲ. ಎಷ್ಟೋ ಜನ ಫ್ರೆಂಡ್ಸ್ ಊರ್ನೇ ಬಿಟ್ಟು ಹೋಗಿದ್ದಾರೆ, ಊರ್ ಬಿಟ್ಟು ಹೋಗಿದ್ದಾರೆ ಈ ತರ ಪ್ರೆಗ್ನೆಂಟ್ ಆದ ತಕ್ಷಣ. ಯಾಕೆ ಹೇಳಿ, ಅವ್ರ ಭಯ ಅವ್ರಿಗೆ. ಈ ಕಡೆ ಹೆಣ್ಣಿನ ತಂದೆ ತಾಯಿ ಮನೇಲಿ ಅವ್ರ ಮನೇಲಿ ಕೇಳಕ್ ಹೋಯ್ತಾರೆ, ಗಂಡೆತ್ತಾರೆ ಏನಂತಾರೆ. ಅವಾಗ ನೋಡಿ ಫ್ರೆಂಡ್ಸ್, ಒಂದು ತಂದೆ ತಾಯಿಗೆ ಎಷ್ಟು ನೋವು ಕಷ್ಟ ಆಗುತ್ತೆ. ಅಕಸ್ಮಾತ್ ಏನಾರೆ ನಿನ್ ಮಗಳನ್ನ ನೀನು ಸರಿಯಾಗಿ ಬೆಳೆಸಿದೀಯಾ, ನಿನ್ ಮಗಳನ್ನ ನೀನ್ ಕರೆಕ್ಟ್ ಆಗಿ ಇಟ್ಕೋಬೇಕಿತ್ತು. ಅವನ್ ಗಂಡ್ಸು, ಅವನ್ ಏನಾದ್ರೂ ಮಾಡ್ತಾನೆ. ಇದೊಂದು ಡೈಲಾಗ್ ಹೊಡಿತಾರೆ ಫ್ರೆಂಡ್ಸ್. ಈಗ ನೋಡಿ ಇನ್ನೊಂದ್ ಗಾದೆ, ಅದ್ ಹಿತ್ತಾಳೆ ಪಾತ್ರೆ ವಾಶ್ ಮಾಡಿ ಇಟ್ಕೋಬಹುದು, ಅವ್ನ್ ಏನೇ ತಪ್ಪು ಮಾಡಿದ್ರು ಅವ್ನ್ ವಾಶ್ ಮಾಡಿ ಇಟ್ಕೋಬಹುದಂತೆ. ಪ್ರಪಂಚದ ನಿಯಮ ನೋಡಿ ಫ್ರೆಂಡ್ಸ್, ಆದ್ರೆ ಹಂಗೆ ನಡೀತಾ ಇತ್ತಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಯಾವತ್ತೇ ಆಗ್ಲಿ ಒಂದು ಹೆಣ್ಣು ದುಡುಕ್ಬೇಡಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.